ಬೆಂಗಳೂರಿನ ದೊಡ್ಡಕಲ್ಲಸಂದ್ರದ ಜೈಮಸ್ ಆಸ್ಪತ್ರೆ ನೇತೃತ್ವದಲ್ಲಿ ವಿಶ್ವ ಮಧುಮೇಹ ದಿನಾಚರಣೆಯನ್ನು ಮಾಡಲಾಯಿತು. ದೊಡ್ಡಕಲ್ಲಸಂದ್ರದ ಸಿಟಿ ಇಂಜಿನಿಯರಿಂಗ್ ಕಾಲೇಜಿನಿಂದ ಜೈಮಸ್ ಆಸ್ಪತ್ರೆವರೆಗೆ 3 ಕಿಲೋಮೀಟರ್ವರೆಗೆ ಕಾಲ್ನಡಿಗೆ ಜಾಥಾ ಮಾಡುವ ಮೂಲಕ ಜೈಮಸ್ ಆಸ್ಪತ್ರೆಯ ಜೊತೆ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್, ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಬಡಾವಣೆ ನಿವಾಸಿಗಳು ಸಾಥ್ ನೀಡಿದರು. ಇನ್ನು ಮಧುಮೇಹ ನಿಯಂತ್ರಣ ಹಾಗೂ ಅರಿವಿನ ಬಗ್ಗೆ ಜಾಗೃತಿಯನ್ನು ಕರಪತ್ರ ಹಂಚುವ ಮೂಲಕ ಜನರಿಗೆ ತಿಳಿಯಪಡಿಸಲಾಯಿತು. ಇನ್ನು IMA ಬೆಂಗಳೂರು ಚಾಪ್ಟರ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ವಿಜಯಾನಂದ ಮಾತನಾಡಿ, ಮಧುಮೇಹವು ಶ್ವಾಸಕೋಶ, ಹೃದಯ, ಕಣ್ಣು, ಕರುಳು ಎಲ್ಲವನ್ನೂ ಸಹ ನಾಶ ಮಾಡುತ್ತದೆ. ಸಣ್ಣದವರಲ್ಲೇ ಗುಣಪಡಿಸಿಕೊಳ್ಳಬೇಕು, ಜೀವನ ಕ್ರಮ ಸರಿಪಡಿಸಿಕೊಳ್ಳಬೇಕೆಂದರು. ಮತ್ತು IMA ಬೆಂಗಳೂರು ಚಾಪ್ಟರ್ನ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಮಹೇಶ್ ಅವರು ಮಾತನಾಡಿ, ಮಧುಮೇಹ ಅಂಟಿಸಿಕೊಂಡಿರುವವರು ಸಕ್ಕರೆ ಕಾಯಿಲೆ, ಸಕ್ಕರೆ, ಉಪ್ಪು, ಮೈದಾ ಇವುಗಳನ್ನು ತಿನ್ನಬಾರದು, ಹಾಗೆ ಇವುಗಳಿಂದ ದೂರವಿರಬೇಕು. ಇನ್ನು ಜೈಮಸ್ ಆಸ್ಪತ್ರೆಯ ವೈದ್ಯಕೀಯ ಮಧುಮೇಹ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ನಾಗರಾಜ್ ಮಾತನಾಡಿ, ಜನರಿಗೆ ಅರಿವಿನ ಕೊರತೆ ಇದೆ, ಪ್ರಮುಖವಾಗಿ ಜನರ ಜೀವನ ಶೈಲಿ ಕಾರಣವಾಗುತ್ತಿದೆ. ಹಳೆ ಕಾಲದ ಆಹಾರ ಪದ್ಧತಿ ಮರುಕಳಿಸಬೇಕಾಗಿದೆ. ಇದರಿಂದ ಜನರು ಅರಿತುಕೊಳ್ಳಬೇಕು. ಸಣ್ಣ ವಯಸ್ಸಿನಲ್ಲಿಯೇ ಮಧುಮೇಹ ಹೆಚ್ಚು ಉಲ್ಬಣವಾಗುತ್ತಿರುವ ಹಿನ್ನೆಲೆ ಇದನ್ನು ಜನರು ಅರಿತುಕೊಂಡು ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರದು ಹಾಗೂ ಜೀವನ ಕ್ರಮ ಹೇಗೆ ಸುಧಾರಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಯಬೇಕೆಂದು ತಿಳಿಸಿದರು. Between the age of 25 to 75. So you forget the elder age group, capital, especially in working professionals, working group. So the intensity of the question is very simple. The simple take-home message for the day is diabetes is much preventable. And just taking control of good glycemic control can reverse all the possibilities of this complication. And today, the World Diabetes Day, the theme for the day is diabetes and wellness. Well-being, I think, is one of an important issue which everybody should address. So because diabetes is not a physical problem, it comes with lots and lots of psychological burden. I think this issue, diabetes should come from enhanced quality of life. Diabetes is not a punishment. The nutrition of diabetes should not be a punishment. The exercise should not be a punishment. It is a simple message. So we are celebrating today the day of World Diabetes Day from the hospital to Simon. And the society, diabetes is not a difficult thing. Diabetes is not a punishment. It is a very simple thing. Diabetes is and in Bangalore especially because of stress. We have 16 million population loaded with diabetes in India. As we are studying, we have become a second capital in the world. So only lifestyle is the best answer. Next is dieting. This to help controlling the diabetes for a long term. Because diabetes has its own complications from input power, like eyes are affected, the heart is affected, the liver is affected, the kidney is destroyed, leading on to a end-stage renal disease. So let us all spread awareness about diabetes mellitus, which is becoming a very important disease. For many days, so because without him, this wouldn't have happened. So diabetes is one of the non-communicable disease. So sir ಹೇಳ್ದಂಗೆ lifestyle disease ಏನಿದೆ ಇಂಡಿಯಾ ಇದು ವರ್ಲ್ಡ್ ಇಟ್ಸ್ 4th ಕ್ಯಾಪಿಟಲ್ ಕಂಟ್ರಿ ಆಗಿದೆ ಡಯಾಬಿಟಿಸ್ ಲೈಫ್ ಡಿಸೀಸಸ್ಗೆ. ಡಯಾಬಿಟಿಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಈವನ್ ಒಬೆಸಿಟಿ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಸೊ ಎಲ್ಲದಕ್ಕೂ ಟೆಸ್ಟಿಕಲ್ ಕ್ಯಾಪಿಟಲ್ ಸಿಟಿ. ಸೊ ಇಫ್ ಯು ಮಾಡಿಫೈ ಯುವರ್ ಲೈಫ್ ಸ್ಟೈಲ್ ಯು ಕ್ಯಾನ್ ಪ್ರಿವೆಂಟ್ ಆಲ್ ದಿಸ್ ಡಿಸೀಸ್. ಮುಂಚೆ ಏನಂತ ಅವರು ಒಂದ್ಸಲ ಡಯಾಬಿಟಿಸ್ ಅಂದರೆ ಲೈಫ್ ಲಾಂಗ್ ಡಯಾಬಿಟಿಸ್ ಇರುತ್ತೆ ಅಂತ ಅನ್ಕೊಳ್ತಾ ಇದ್ರು. ಈಗ ರಿಸರ್ಚರ್ಸ್ ಕಮರ್ಗಳು ಯು ಕ್ಯಾನ್ ರಿವರ್ಸ್ ದ ಡಯಾಬಿಟಿಸ್, ಯು ಕ್ಯಾನ್ ಬಿ ಫ್ರೀ ಆಫ್ ಡಯಾಬಿಟಿಸ್ ಜಸ್ಟ್ ಬೈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಫ್ರೀ ವೈಟ್ ಪ್ರಾಡಕ್ಟ್ಸ್, ರಿಫೈನ್ಡ್ ಶುಗರ್, ಸಾಲ್ಟ್ ಮತ್ತು ಮೈದಾ ಈ ಮೂರನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಯಾವ ಕಾಯಿಲೆಗಳು ಬರೋಲ್ಲ. ಟೇಕ್ ಎ ಗುಡ್ ಹೈಡ್ರೇಷನ್, ಎವ್ರಿಡೇ ಗುಡ್ ಎಕ್ಸಸೈಸ್. ನೀವು ಎವ್ರಿಡೇ ಹೋಗಿ ಜಿಮ್ಗೆ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಈಗ ಲಿಫ್ಟ್ ಯೂಸ್ ಮಾಡೋ ಕಡೆ
ಎಸ್ಕಲೇಟರ್ ಸ್ಟೇಟ್ ಪ್ಲೇಸ್ ಯೂಸ್ ಮಾಡೋದು. ಮುಂಚೆ ನಾವು ಹಣ್ಣು ತರಕಾರಿ ತಗೋಬೇಕಂದ್ರೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಈಗೆಲ್ಲದಕ್ಕೂ ಟೋಲ್ನೇ ಯೂಸ್ ಮಾಡ್ತಾ ಇದ್ವಿ. ಸೊ ಡೈಲಿ ವಾಕ್ ಮೋರ್, ಡ್ರಿಂಕ್ ಮೋರ್ ವಾಟರ್ and eat vegetables and fruits, and most important, mental health and emotional health. Class and meditation program. I think these are really better for all of our very students. And I thank the whole team for making this. ಡಯಾಬಿಟಿಸ್ ಡೇ ಪ್ರಯುಕ್ತ ಝೈಮಸ್ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ನಾವು ವಾಕೇಥಾನ್ ಹಮ್ಮಿಕೊಂಡಿದ್ದೀವಿ. ಈ ವಾಕೇಥಾನ್ ಉದ್ದೇಶ ಡಯಾಬಿಟಿಸ್ ಬಗ್ಗೆ ಒಂದು ಅವೇರ್ನೆಸ್, ಜಾಗೃತಿನ ಮೂಡಿಸೋದು. ಯಾಕೆಂದ್ರೆ ನಮಗೆಲ್ಲ ಗೊತ್ತಿದೆ, ಈಗ ಡಯಾಬಿಟಿಸ್ ಅಂದರೆ ಎಲ್ಲೋ ಯಾರಿಗೂ ಆಗ್ತಿರೋಂಥ ಪ್ರಾಬ್ಲಮ್ ಅಲ್ಲ, ಎಲ್ಲ ನಮ್ಮ ಮನೆಗಳಲ್ಲಿ ನಾವು ನೋಡ್ತಿರೋಂಥ ಪ್ರಾಬ್ಲಮ್, ಕಾಮನ್ ಪ್ರಾಬ್ಲಮ್ ಆಗಿದೆ. ಇಂಡಿಯಾ ಅಂತೂ ಈಗಂತೂ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಆ ಹೆಸರು ತಗೊಳ್ಳೋ ಥರ ಹೋಗ್ತಾ ಇದೆ. ಆ್ಯಂಡ್ ಇಟ್ಸ್ ನಾಟ್ ಅ ಸ್ವೀಟ್ ನ್ಯೂಸ್ ಅಲ್ವಾ? ಯಾಕೆಂದರೆ ಡಯಾಬಿಟಿಸ್ ಅಂತಂದರೆ ಇಟ್ಸ್ ಅ ಲಾಂಗ್ ಟರ್ಮ್ ಪ್ರಾಸೆಸ್. ಒಂದು ಫಿಸಿಕಲಿ ಆಗ್ಬೋದು, ಸೈಕಲಾಜಿಕಲಿ ಆಗ್ಬೋದು, ತುಂಬ ಬರ್ಡನ್ ಮಾಡುವಂಥ ಪ್ರಾಬ್ಲಮ್ ಆಯಿತಾ. ಎಲ್ಲಿವರೆಗೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ವರ್ಲ್ಡಲ್ಲಿ ಲೆಕ್ಕ ಹಾಕಿದ್ರೆ ಪ್ರತಿ 30 ಸೆಕೆಂಡ್ಗೆ ಒಬ್ಬರು ಕಾಲಲ್ಲಿ ಆಂಪ್ಯುಟೇಷನ್ ಆಗಿ ಕಾಲನ್ನ ಕಳ್ಕೊಳ್ತಾ ಇದ್ದಾರೆ ಡಯಾಬಿಟಿಸ್ ಇಂದ. ಡಯಾಬಿಟಿಸ್ ಇಂದ ಎಸ್ಪೆಷಲಿ ವರ್ಕಿಂಗ್ ಏಜ್ ಗ್ರೂಪಲ್ಲಿ ಬ್ಲೈಂಡ್ನೆಸ್ ತುಂಬ ಕಾಮನ್ ಆಗಿ ಬರ್ತದೆ. ಸೊ ಇದು ತುಂಬ ಬರ್ಡನ್ ಇರುವಂಥ ಪ್ರಾಬ್ಲಮ್. ಬಟ್ ಇಷ್ಟೆಲ್ಲ ಹೇಳಿದ್ರು ಕೂಡ ಸಿಂಪಲ್ ಸೊಲ್ಯೂಷನ್ ಮಾತ್ರ ತುಂಬ ಸಿಂಪಲ್ ಇದೆ ಡಯಾಬಿಟಿಸ್. ಯಾಕೆಂದರೆ ಪ್ರಿವೆನ್ಷನ್ ಇಸ್ ಕಂಪ್ಲೀಟ್ಲಿ ಪಾಸಿಬಲ್. ಇದಕ್ಕೆ ನಾವು ಬೇಕಾಗಿರೋ ಜಸ್ಟ್ ಲೈಫ್ ಸ್ಟೈಲ್ ಚೇಂಜಸ್, ನಾವು ದಿನನಿತ್ಯ ಊಟ ಮಾಡ್ತಿರೋಂಥ ಆಹಾರ ಬಗ್ಗೆ ನಾವು ಸರಿಯಾದ ಮಾಹಿತಿ ತಗೊಂಡು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು. ಡೇ ಟು ಡೇ ಫಿಸಿಕಲ್ ಆಕ್ಟಿವಿಟಿ, ಎಕ್ಸಸೈಸ್ ಅಂತ ಎಲ್ಲ ಜಿಮ್ಗೆ ಹೋಗಿ ಮಾಡಬೇಕು ಅಂತಿಲ್ಲ. ಡೇ ಟು ಡೇ 24 ತಾಸು ನಾವು ಯಾವ ಎಕ್ಸಸೈಸ್ ಎಂಗೇಜ್ ಆಗಿರ್ತೀವೋ ಅದನ್ನು ನಾವು ಫಿಸಿಕಲ್ ಆಕ್ಟಿವಿಟೀಸ್ನ ಇನ್ಕ್ಲೂಡ್ ಮಾಡ್ಕೊಬೋದು. ಎಕ್ಸಸೈಸ್ನ ನಮ್ಮ ದಿವಸದ ರೊಟೀನ್ ಆಗಿ ಮಾಡ್ಕೊಳ್ಬೋದು. ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಯಾಕೆಂದರೆ ಸ್ಟ್ರೆಸ್ ಅನ್ನೋದಿದೆಯಲ್ಲ ಅದು ತುಂಬ ಅಡ್ರೆಸ್ ಆಗದೇ ಇರೋಂಥ ಇಶ್ಯೂ ಡಯಾಬಿಟಿಸಲ್ಲಿ. ಇವತ್ತಿನ ದಿವಸ ಥೀಮು ಕೂಡ ಡಯಾಬಿಟಿಸ್ ಮತ್ತು ವೆಲ್ ಬೀಯಿಂಗ್, ಎಸ್ಪೆಷಲಿ ವೆಲ್ನೆಸ್ ಮತ್ತು ಕ್ವಾಲಿಟಿ ಆಫ್ ಲೈಫ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಈ ವರ್ಷ ಡಯಾಬಿಟಿಸ್ ಥೀಮಲ್ಲಿ. ಯಾಕೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಅಂದರೆ ಬರೀ ಫಿಸಿಕಲ್ ಪ್ರಾಬ್ಲಮ್ ಅಲ್ಲ, ಸೈಕಲಾಜಿಕಲಿ ತುಂಬ ಬರ್ಡನ್ ಮಾಡುವಂಥ ಪ್ರಾಬ್ಲಮ್. ಪ್ರತಿ ಸತಿ ನಿಮ್ಮಲ್ಲಿ ಯಾರು ಡಯಾಬಿಟಿಸ್ ನಿಮಗೆ ಗೊತ್ತಿರುತ್ತೆ, ಪ್ರತಿ ತಿಂಗಳು ಬ್ಲಡ್ ಟೆಸ್ಟ್ ನೋಡಿದಾಗ ಬ್ಲಡ್ ಶುಗರ್ ಜಾಸ್ತಿ ಆಯಿತು, ಕಮ್ಮಿ ಆಯಿತು, ಇದೇನೋ ಕಾಂಪ್ಲಿಕೇಶನ್ ಆಗುತ್ತೆ. ತುಂಬ ಡಿಪ್ರೆಷನ್ನು, ಆಂಗ್ಸೈಟಿ ಇದೆಲ್ಲ ತುಂಬ ಕಾಮನ್ ಆಗಿ ಕಾಣುವಂಥ ಸಮಸ್ಯೆ. ಅದಕ್ಕೆ ಒಳ್ಳೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಕೂಡ ಶುಡ್ ಬಿ ಪಾರ್ಟ್ ಆಫ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ನಮ್ಮ ಹಾಸ್ಪಿಟಲ್ ಕಂಪ್ಲೀಟ್ ಆಗಿ ಇಂಟಿಗ್ರೇಟೆಡ್ ಅಪ್ರೋಚಲ್ಲಿ ವಿ ಆರ್ ಡೂಯಿಂಗ್ ಆಲ್ ದಿಸ್ ಡಯಾಬಿಟಿಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್. ಡಯಾಬಿಟಿಸ್ ಟ್ರೀಟ್ಮೆಂಟ್ಗಿಂತ ಡಯಾಬಿಟಿಸ್ ಟ್ರಾನ್ಸ್ಫಾರ್ಮೇಷನ್ಗೆ ವಿ ಆರ್ ಗಿವಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಇದಕ್ಕೋಸ್ಕರ ನಮ್ಮ ಸುತ್ತಮುತ್ತ ಇರೋ ತುಂಬ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಅವರು, ತುಂಬ ಅಸೋಸಿಯೇಷನ್ಸ್ ಅವರು ಇವತ್ತು ಬಂದು ಇದನ್ನು ಗ್ರ್ಯಾಂಡ್ ಸಕ್ಸಸ್ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಆಸ್ಪತ್ರೆ ವತಿಯಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾಗರಾಜ್ ಲಕ್ಷ್ಮೇಶ್ವರ್, ಮೆಡಿಕಲ್ ಡೈರೆಕ್ಟರ್ ಝೈಮಸ್ ಹಾಸ್ಪಿಟಲ್.